ಇನ್ನು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತಾನೆ ಬರೆಸಬೇಕು ಅಂತ ಗದಗಿನ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀ ಹೇಳ್ತಾ ಇದ್ದಾರೆ. ಇದಕ್ಕೆ ತಿರುಗೇಟು ಕೊಡ್ತಾ ಇರೋ ವಚನಾನಂದ ಶ್ರೀಗಳು ಲಿಂಗಾಯತ ಧರ್ಮಕ್ಕೆ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ, ನೀವು ಹಿಂದೂ ಧರ್ಮ ಅಂತ ಬರೆಸಬೇಕು ಅಂತ ಸಂದೇಶ ಕೊಡ್ತಿದ್ದೀವಿ ಅಂತ ತಿರುಗೇಟು ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಈ ಜಾತಿ ಸಮೀಕ್ಷೆ ವಿಚಾರವಾಗಿ ರಾಜಕೀಯ ನಾಯಕರುಗಳ ನಡುವೆ ಸಮೀಕ್ಷೆ ಸಮರ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಲಿಂಗಾಯತ ಧರ್ಮಕ್ಕೆ ಇನ್ನೂ ಮಾನ್ಯತೆಯೇ ಸಿಕ್ಕಿಲ್ಲ ಎಂದ ವಚನಾನಂದ ಶ್ರೀ. ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ. ಗಣತಿದಾರರು ಮನೆ ಮನೆಗೆ ತೆರಳಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆರಂಭದಲ್ಲಿ ತಾಂತ್ರಿಕ ದೋಷ ಸಮಸ್ಯೆ ನೀಡಿದ್ರು, ಸರ್ವೆ ಕಾರ್ಯ ಭರದಿಂದ ಸಾಗ್ತಿದೆ. ಇದರ ಮಧ್ಯೆ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಏನಂತ ಬರೆಸಬೇಕು ಅನ್ನೋ ವಿಚಾರವಾಗಿ ಜಟಾಪಟಿ ಏರ್ಪಟ್ಟಿದೆ. ಚಿತ್ರದುರ್ಗದ ಮುರುಘಾ ಮಠದಲ್ಲಿ ನಡೆದ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಜಾತಿ ಗಣತಿ ಬಗ್ಗೆ ಭಕ್ತರ ಪ್ರಶ್ನೆಗೆ ಉತ್ತರಿಸಿದ ಗದಗಿನ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತಾನೆ ಬರೆಸಬೇಕು ಅಂತ ಹೇಳಿದ್ದಾರೆ. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತಾನೆ ಬರೆಸಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು. ನಮ್ಮೆಲ್ಲರಿಗೂ ಧರ್ಮಾಭಿಮಾನ ಬೇಕು. ಇದರ ಅರ್ಥ ಬೇರೆ ಧರ್ಮಗಳನ್ನ ದೂಷಿಸಬೇಕು ಅಂತಲ್ಲ, ನಮ್ಮದು ಸ್ವಧರ್ಮ ನಿಷ್ಠೆ ಇರಬೇಕು, ಪರಧರ್ಮ ಸಹಿಷ್ಣುತೆ ಇರಬೇಕು. ಆ ದಿಸೆಯಲ್ಲಿ ಧರ್ಮದ ಕಾಲಂನಲ್ಲಿ ನಮ್ಮ ಧರ್ಮದ ಹೆಸರನ್ನ ಲಿಂಗಾಯತ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಮೂದಿಸಬೇಕು. ಇದಕ್ಕೆ ತಿರುಗೇಟು ನೀಡಿರೋ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಲಿಂಗಾಯತ ಧರ್ಮ ಅನ್ನೋದಾಗಿ ಮೊದಲಿನಿಂದಲೂ ಹೇಳ್ತಾ ಇದ್ದಾರೆ. ಆದ್ರೆ ಲಿಂಗಾಯತ ಧರ್ಮಕ್ಕೆ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ, ಮಾನ್ಯತೆ ಸಿಕ್ಕಾಗ ಹೇಳೋದು ಧರ್ಮ ಅಂತ ಅಂದ್ರು. ಇನ್ನು ಪಂಚಮಸಾಲಿ ಸಮಾಜಕ್ಕೆ ಹಿಂದೂ ಧರ್ಮ ಬರೆಸೋದಕ್ಕೆ ಹೇಳಿದ್ದೀವಿ ಅಂತ ಕರೆ ಕೊಟ್ರು. ಈ ಧರ್ಮದ ವಿಚಾರದಲ್ಲಿ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆ ಸಿಕ್ಕದಾಗ ಅವ್ರು ಹೇಳೋದು ಅವ್ರ ಧರ್ಮ, ಅವ್ರು ಒಪ್ಕೋದು ಬಿಡೋದು ನಮ್ಮ ಧರ್ಮ. ಹಾಗೆ ನಮ್ಮ ಸಮುದಾಯ ಏನಿದೆ, ಲಿಂಗಾಯತರಲ್ಲಿ ಬಹುದೊಡ್ಡ ಸಂಖ್ಯಾತ ಪಂಚಮಸಾಲಿಗಳಿದ್ದಾರೆ. ನಾವು ಒಂದನ್ನು ರವಾನೆ ಮಾಡಿದ್ದೇವೆ, ಧರ್ಮದಲ್ಲಿ ನೀವು ಹಿಂದೂ ಅಂತಲೇ ಬರೆಸಬೇಕು, ಜಾತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರೆಸಬೇಕು ಅಂತ ಆ ಒಂದು ಸಂದೇಶವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಟಿವಿ9ನ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ್ದ ವಚನಾನಂದ ಶ್ರೀ, ನಮ್ಮವರನ್ನ ಬಳಸಿಕೊಂಡೇ ಷಡ್ಯಂತ್ರ ನಡೀತಾ ಇದೆ, ನಾವೆಲ್ಲ ಒಂದೇ ತತ್ವದ ವಿಚಾರದಲ್ಲಿ ಬೇರೆ ಬೇರೆ ಆಗಿದೆ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ, ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ನಾವೆಲ್ಲ ಬಹಳಷ್ಟು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ನಾವು ನಮ್ಮ ಜನಗಳು ಇಟ್ಟುಕೊಂಡೇ ನಮ್ಮ ವಿರುದ್ಧನೇ ಷಡ್ಯಂತ್ರ ಮಾಡಕತ್ತಿದ್ದಾರೆ. ಅವತ್ತು ಕಿತ್ತೂರು ಚೆನ್ನಮ್ಮ ಸೋತಿದ್ದು ಬ್ರಿಟಿಷರಿಂದ ಅಲ್ಲ, ನಮ್ಮ ಜನಗಳೇ ಸೋಲಿಸಿದ್ದು ಚೆನ್ನಮ್ಮನ. ಇಡೀ ವೀರಶೈವ ಮಹಾಸಭಾ ಆಗಲಿ, ಇವರು ಅಥವಾ ಲಿಂಗಾಯತ ಮಠಾಧಿಪಗಳ ಒಕ್ಕೂಟ ಆಗಲಿ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಆಗಲಿ, ಇವ್ರದೇ ಅಂಥದ್ದು ವಿಚಾರನ ಇಟ್ಕೊಂಡಿದ್ದಾರೆ. ಸಾಮಾಜಿಕವಾಗಿ ನಾವೆಲ್ಲ ವೀರಶೈವ ಲಿಂಗಾಯತರು ಒಂದಂತ ಹೇಳ್ತಾ ಇಲ್ಲ. ಸೋಷಿಯಲಿ ವಿ ಆರ್ ಆಲ್ ಒನ್. ಕುಡುತೋಳು ವ್ಯವಹಾರ ಇರ್ಬೋದು, ನೆಂಟಸ್ಕಿರ್ಬೋದು, ಎಲ್ಲ ಒಂದೇ. ಅದರ ತತ್ವ ಅಂತ ಬಂದಾಗ, ಫಿಲಾಸಫಿ ಅಂತ ಬಂದಾಗ, ವೀರಶೈವ ಫಿಲಾಸಫಿ ಬೇರೆ ಇದೆ, ಲಿಂಗಾಯತ ಫಿಲಾಸಫಿ ಅಂತ ಇದೆ. ಇದು ಸಿಎಂ ಸಿದ್ದರಾಮಯ್ಯನವರ ಜಾತಿ ಗಣತಿನ ಎಂದು ಅಶ್ವಥ್ ಕಿಡಿ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜೋರಾದ ಜಾತಿ ಗಣತಿ ಕದನ ತಾರಕಕ್ಕೇರಿದೆ. ಕಾನೂನಿನಲ್ಲಿ ರಾಜ್ಯಗಳಿಗೆ ಜಾತಿ ಗಣತಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರೆ, ಹಿಂದೂ ಅಂತ ಬರ್ಸಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಡ್ಲಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟು ಕೊಟ್ರು. ಜನಗಣತಿ, ಜಾತಿ ಗಣತಿಯನ್ನ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಕಾನೂನಲ್ಲಿ ಅಧಿಕಾರ ಇದೆ, ಇವರಿಗೆ ಕಾನೂನಲ್ಲಿ ಅಧಿಕಾರ ಇಲ್ಲ. ಕೊಟ್ರೆ ಕೊಡ್ಬೋದು, ಕೊಡದೇನೆ ಬಿಡ್ಬೋದು ಅಂತ ಇದ್ದಾರೆ. ಇದು ಯಾವ ಗಣತಿ ಅಂತಾರೆ? ಸಿದ್ದರಾಮಯ್ಯನವ್ರ ಗಣತಿನ, ಡಿ ಕೆ ಶಿವಕುಮಾರ್ ಗಣತಿನ, ಯಾರ ಗಣತಿ ಇದು? ಸೊ ಇಲ್ಲಿ ಕಾನೂನಲ್ಲಿ ಯಾವ್ದಕ್ಕೆ ಅವಕಾಶ ಇಲ್ಲ. ನಾವು ಜಾತಿ ಹೊಡಿತಾ ಇದ್ದೀವಿ, ಧರ್ಮ ಹೊಡಿತಾ ಇದ್ದೀವಿ ಅಂತ ಪದೇ ಪದೇ ಆರೋಪ ಮಾಡ್ತಾರಲ್ಲ, ನಾವು ಭಾರತೀಯರು, ಹಿಂದೂಗಳು ಅಂತ ಹೇಳಿ ಅವರು ಕಾರ್ಯಕರ್ತರುಗಳಿಗೆ, ಅವ್ರ ಶಾಸಕರುಗಳಿಗೆ, ಅವ್ರಿಗೆ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ಕರೆ ಕೊಡ್ಲಿ, ಕ್ಯಾಂಪೇನ್ ರನ್ ಮಾಡ್ಲಿ. ಅವರು ಹಳ್ಳಿಗೆ ಹೋಗಿ ಹೇಳಿ, ನಾವು ಹಿಂದೂಗಳು ಅಂತ ಬಿಟ್ಟು ಬೇರೆ ಏನು ಬರ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗೀತಲ್ಲ, ನಾವೆಲ್ಲ ಒಂದು. ವೈಯಕ್ತಿಕ ದಾಖಲೆ ನೀಡಿದ್ರೆ ರೇಷನ್ ಕಾರ್ಡ್ ಕಡಿತ ಎಂದು ಅಶೋಕ್. ಬಿಜೆಪಿಯವರ ಮನಸ್ಥಿತಿ ಸೂಚಿಸುತ್ತಿದೆ ಅಂತ ಹರಿಪ್ರಸಾದ್ ತಿರುಗೇಟು. ಸಮೀಕ್ಷೆಯಲ್ಲಿ ಭಾಗ್ಯ ಆಗೋದು ಬಿಡೋದು ಜನರಿಗೆ ಬಿಟ್ಟಿದ್ದು, ಆದ್ರೆ ನೀವು ವೈಯಕ್ತಿಕ ದಾಖಲೆ ನೀಡಿದ್ರೆ ರೇಷನ್ ಕಾರ್ಡ್, ಆಸ್ಪತ್ರೆ ಸೌಲಭ್ಯ ಕಡಿತ ಮಾಡ್ತಾರೆ ಅಂತ ಅಶೋಕ್ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರೋ ಎಂಎಲ್ಸಿ ಬಿಕೆ ಹರಿಪ್ರಸಾದ್, ಬಿಜೆಪಿ ನಾಯಕರ ಅನಾರೋಗ್ಯದ ಮನಸ್ಥಿತಿಯನ್ನ ಸೂಚಿಸುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾವ ಜಾತಿಗಳು ಬೇಕೋ ಆ ಜಾತಿನ ವೈಭವೀಕರಿಸ್ಕೊಳ್ಳೋದು, ಯಾವ ಜಾತಿ ನಿಮ್ಗೆ ವೋಟ್ ಹಾಕಲ್ಲೋ ಆ ಜಾತಿಗಳನ್ನ ಕೆಳಗಡೆ ತಳ್ಳೋದು, ಇಷ್ಟು ಸ್ಕೀಮ್ ಬಿಟ್ರೆ ಸಿದ್ದರಾಮಯ್ಯನವ್ರದ್ದು ಏನು ಇಲ್ಲ. ಇದು ರಾಜ್ಯದ ಜಾತಿ ಗಣತಿ ಅಲ್ಲ.
ಇದು ಸಿದ್ದರಾಮಯ್ಯನವರ ಜಾತಿ ಗಣತಿ. ಪ್ರಹ್ಲಾದ್ ಜೋಶಿ ಅವರಾಗಲಿ ಅಥವಾ ತೇಜಸ್ವಿ ಸೂರ್ಯ ಆಗಲಿ ಇವರೊಂದು ರೀತಿಯ ಅನಾರೋಗ್ಯ ಮನಸ್ಥಿತಿ ಇರ್ತಕ್ಕಂಥವ್ರು, ಹಿಂದುಳಿದ ವರ್ಗದವರ ಹಿತದೃಷ್ಟಿಯಿಂದ ಅವರ ಹಿತಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಇವರಿಬ್ಬರು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಇವರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. RSS ಮತ್ತು BJP ಹಿಂದುಳಿದ ವರ್ಗಗಳ ಹೇಳಿಕೆಯನ್ನು ಸಹಿಸೋದಿಲ್ಲ ಅನ್ನೋದನ್ನು ಈ ಒಂದು ಹೇಳಿಕೆ ಮೂಲಕ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಮೀಕ್ಷೆ ಬಹಿಷ್ಕರಿಸುವಂತೆ ಕರೆ ನೀಡಿರುವ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಈ ಸಮೀಕ್ಷೆ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗಿಲ್ಲ, 7 ಕೋಟಿ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿ ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ. ಇನ್ನು ಚಿಕ್ಕಮಗಳೂರು ನಗರದ ದೋಣಿಕಣದಲ್ಲಿ ಸಮೀಕ್ಷೆಗೆ ಬಂದ ಶಿಕ್ಷಕಿಗೆ ಧಮಕಿ ಹಾಕಲಾಗಿದೆ. ಮಗಳ ಬಳಿ ಪ್ರಶ್ನೆ ಕೇಳಿದ್ದಕ್ಕೆ ಮೆಸ್ಕಾಂ ಇಂಜಿನಿಯರ್ ರೂಪಾ, ಆಕೆ ಪತಿ ಕೇರಳಿ ಕೆಂಡವಾಗಿದ್ರು ಅಂತ ಶಿಕ್ಷಕಿಗೆ ಇಂಜಿನಿಯರ್ ದಂಪತಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಏನ್ ಗಲಾಟೆ ಮಾಡ್ದೆ ಸರಿ ಆಯ್ತು, ನಾನು ಬಂದಿರ್ತಾನೆ ಸಾಯಂಕಾಲ ಅವ್ರು ಅನ್ಲಿಲ್ಲ. ಜಾತಿ ಗಣತಿ ಸಮೀಕ್ಷೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಒಕ್ಕಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಕ್ಕಲಿಗರ ಬದಲು ಗೌಡ ಅಂತ ಗಣತಿದಾರರು ನಮೂದು ಮಾಡಿದ್ದಾರೆ ಅಂತ ಒಕ್ಕಲಿಗ ಸಮುದಾಯದ ಮುಖಂಡರು ಕಿಡಿಕಾರಿದ್ದಾರೆ. ನೀವು ಮೂಲ ಜಾತಿನ ಗೌಡ ಅಂತ ಹೆಂಗ್ ಬರ್ತಾರೆ? ಅವ್ರ ಮನೆಯವ್ರು ಹೇಳಿಲ್ಲ, ನನ್ನನ್ನೇ ಕೇಳಿದ್ರೆ ನನ್ನ ಮನೆ ಒಂದ್ ನಿಮಿಷ ನಮ್ಮನ್ನ ಸಮೀಕ್ಷೆಗೆ ನೇಮಿಸಬಾರದು ಅಂತ ವಿಶೇಷ ಚೇತನ ರಾಜ್ಯ ಸರ್ಕಾರಿ ನೌಕರರ ಸಂಘ ಒತ್ತಾಯ ಮಾಡಿದೆ. ಈ ಬಗ್ಗೆ GBA ಮುಖ್ಯ ಆಯುಕ್ತರಿಗೆ ಮನವಿ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಜಾತಿ ಗಣತಿ ಸಮೀಕ್ಷೆ ಕಾರ್ಯಕ್ಕೆ 68 ಗಣತಿದಾರರು ಇನ್ನೂ ವರದಿ ಮಾಡಿಕೊಂಡಿಲ್ಲ. 68 ಸಿಬ್ಬಂದಿಗೂ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ದು ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅತ್ತ ಚಿಕ್ಕಮಗಳೂರಿನಲ್ಲಿ ಗೈರಾದ 18 ಶಿಕ್ಷಕರಿಗೆ DDPI ನೋಟಿಸ್ ಕೊಟ್ಟಿದ್ದಾರೆ. ತಹಶೀಲ್ದಾರ್ಗೆ ದಾಖಲೆ ನೀಡುವಂತೆ ಸೂಚಿಸಿದ್ದಾರೆ. ಗೊಂದಲದ ನಡುವೆಯೂ ಚಿತ್ರದುರ್ಗದಲ್ಲಿ ಶಿಕ್ಷಕಿ ಎಂ ರಾಧಾ 5 ದಿನದಲ್ಲೇ ಸಮೀಕ್ಷೆಯನ್ನ ಪೂರ್ಣಗೊಳಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ದಾಸರ್ಲಹಳ್ಳಿಯ ಜನರು ಕೆಲಸಕ್ಕೆ ಹೋಗೋ ಮುನ್ನ ಶಿಕ್ಷಕಿ ಹಾಜರಾಗಿ ಸಮೀಕ್ಷೆಯನ್ನ ಮುಗಿಸಿಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.